ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮಹಿಳಾ ಸಬಲೀಕರಣಕ್ಕಾಗಿ ಬಿಜೆಪಿ ಪಕ್ಷಕ್ಕೆ ನಿಮ್ಮ ಮತ. ಗಾಯತ್ರಿ ಸಿದ್ದೇಶ್ವರ್ 2024ರ ಲೋಕಸಭಾ ಚುನಾವಣೆಗೆ ದಾವಣಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಗಾಯತ್ರಿ ಸಿದ್ದೇಶ್ವರ ಅವರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಚುನಾವಣಾ ಪ್ರಚಾರ ಕೈಗೊಂಡಿದ್ದಾರೆ. ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ ಅವರು ಮಾತನಾಡಿ, ಶಾಸಕರು ಆದ ಸಂದರ್ಭದಲ್ಲಿ ಹರಪನಹಳ್ಳಿ ಅತಿ ಹಿಂದುಳಿದ ತಾಲೂಕಾಗಿದ್ದು ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇನೆ. ಪ್ರಮುಖವಾಗಿ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆಯಲು ಸಹಕರಿಸಿದ್ದೇನೆ. ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ, ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿ, ವಿದ್ಯುತ್ ಶಕ್ತಿ, ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳ ಅಭಿವೃದ್ಧಿ ಹೀಗೆ ಹಲವು ಕಾರ್ಯವನ್ನ ಕೈಗೊಂಡಿದ್ದೇನೆ ಮತ್ತು ಸಂಸದ ಸಿದ್ದೇಶ್ವರ ಅವರು 3 ಬಾರಿ ಆಯ್ಕೆಯಾಗಿ ಹರಪನಹಳ್ಳಿ ಅಭಿವೃದ್ಧಿಯಲ್ಲಿ ಕೈಜೋಡಿಸಿದ್ದಾರೆ. ಈ ಚುನಾವಣೆಯಲ್ಲಿ ಅವರ ಪತ್ನಿಯಾದ ಶ್ರೀಮತಿ ಗಾಯತ್ರಿ ಅಕ್ಕನವರಿಗೆ ಮತವನ್ನ ನೀಡೋದ್ರ ಮುಖೇನ ಹರಪನಹಳ್ಳಿ ತಾಲೂಕಿನಿಂದ ಜನತೆ ಅವರನ್ನ ಲೋಕಸಭೆಗೆ ಆರಿಸಿ ಕಳಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಹರಪನಹಳ್ಳಿ ತಾಲೂಕಿನ ಬಾಗಳಿ, ಕೊಂಗನಸೂರು, ಮೈತೂರು, ಚಿಗಟೇರಿ, ಬೆಣ್ಣೆಹಳ್ಳಿ, ಮತ್ತಿಹಳ್ಳಿ, ಸಾಸ್ವೆಹಳ್ಳಿ, ಕಡಬಗೆರೆ, ನೆಚ್ಚುವನಹಳ್ಳಿ, ಅಡಿವೆಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ, ಕಳೆದ 20 ವರ್ಷಗಳಿಂದ ಸಂಸದರು ಮಾಡಿರುವ ಅಭಿವೃದ್ಧಿ ಕೆಲಸಗಳ ಕುರಿತು ಜನರಿಗೆ ಮಾಹಿತಿ ನೀಡಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ವಿಷ್ಣುವರ್ಧನ್ ರೆಡ್ಡಿ, ಆರ್ ಲೋಕೇಶ್, ಮಾಜಿ ಪುರಸಭೆ ಸದಸ್ಯರು ಆದ ಜಯಮ್ಮ, ಪ್ರಕಾಶ್ ಪಟೇಲ್, ಮಾರುತಿ ಕಣಿವೆಹಳ್ಳಿ, ನಾಗರಾಜ್, ನಿಂಗರಾಜ್, ಮಲ್ಲಿಕಾರ್ಜುನ್, ಮಾರುತಿ ಕಣಿವೆಹಳ್ಳಿ, ಕೊಟ್ಟಿಪ್ಪ ಪೂಜಾರ್, ಮಹೇಶ್ ಮತ್ತಿಹಳ್ಳಿ, ಬಸವರಾಜ್, ಬಿಜೆಪಿ ಮುಖಂಡರು ಆದ ಜಾತಪ್ಪ, ಚೆಲುವಾದಿ, ವಕೀಲರು, ಚಿಕಟೇರಿ, ಶಂಕ್ರಮ, ರೇಖಾ, ಉಮಾ, ಎಸ್ಎಸ್, ಚನ್ನಗಿರಿ ರಾಜ, ಇ ನವೀನ್, ಜಗದೀಶ್, ರಾಘವೇಂದ್ರ, ಕೆ ಹುಚ್ಚಪ್ಪ, ನಟರಾಜ್, ಲಕ್ಕಪ್ಪ, ಕೆ ಮಹೇಶ್, ಎಸ್ ಮಂಜುನಾಥ್, ವೈ ರಮೇಶ್, ಎ ಕೃಷ್ಣಪ್ಪ, ಎಸ್ ರವಿ ಪ್ರಕಾಶ್, ಟಿ ಶಿವರಾಜ್ ಉಪಸ್ಥಿತರಿದ್ದರು. ಎಲ್ಲ ಗೊತ್ತಾಗಿದೆ. ಅದು ತಾವೆಲ್ಲರೂ ಇಲ್ಲಿ ಬಂದವರಂತೂ ಮೋದಿ ಅಂದ್ರೆ ಬಿಜೆಪಿ ಅವರೇ ಇದ್ದೀರಿ. ಈಗ ನಾವು ಇನ್ನೂ ಮುಂದಿನ ಬೇರೆದವ್ರಿಗೂ ನಾವು ಹೆಚ್ಚಿಗೆ ಓಟ್ ಹಾಕ್ಬೇಕಂದ್ರೆ ಮತ್ತು ಇಲ್ಲಿ ಬರ್ಲಾರ್ದವ್ರನ್ನ, ಸೇರ್ಲಾರ್ದವ್ರನ್ನ, ನಿಮ್ಮ ಅಕ್ಕಪಕ್ಕದವ್ರನ್ನ, ನಿಮ್ಮ ಅಣ್ಣತಮ್ಮರನ್ನ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ತಿಳಿಸಿ ಹೇಳಿ. ನಾವು ಈಗ ಒಂದು 15 ದಿನ ಆಗ್ಲೇ ಈಗ ನಾವು ಜೈ ಶ್ರೀರಾಮ್. ದಾವಣಗೆರೆಯ ಲೋಕಸಭಾ ಬಿಜೆಪಿ ಅಭ್ಯರ್ಥಿಗಳಾದಂಥ ಶ್ರೀಮತಿ ಗಾಯತ್ರಿ ಅಕ್ಕನವರೇ, ನಮ್ಮ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರುವಂಥ ಶ್ರೀಮತಿ ಕಮಲಾ ನಿರಾಣಿ ಅವರೇ, ಇಲ್ಲಿ ಸೇರಿರುವಂಥ ಬಾಗಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಆತ್ಮೀಯ ಪಕ್ಷದ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಮತದಾರ ಬಾಂಧವರೇ, ಮಾಧ್ಯಮದ ಮಿತ್ರರೇ, ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ದೇಶದಲ್ಲಿ ಲೋಕಸಭೆಗೆ ಸುಮಾರು 7 ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ಮುಂದಿನ ತಿಂಗಳ 7ನೇ ತಾರೀಕು ಮತದಾನ ನಡೆಯಲಿದೆ. ಈ ಚುನಾವಣೆ ಬಹಳಷ್ಟು ಮಹತ್ವವಾದಂತ ಇಲ್ಲಿ ನಾನು ಹೇಳ್ತೀನಿ. ಹಿಂದೆ 5 ವರ್ಷಕ್ಕೊಮ್ಮೆ ಬಹಳಷ್ಟು ಸಲ ನಾವು ಮತದಾನ ಮಾಡಿದ್ವಿ. ಆದರೆ 2014ರಲ್ಲಿ ಈ ದೇಶದ ಜನರು ಒಂದು ಕ್ರಾಂತಿಯನ್ನೇ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರೀ ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಿಯಾಗಿ ಮಾಡಿ ಯಾವ ರೀತಿ ನಮ್ಮ ದೇಶ ಇವತ್ತು ಅಭಿವೃದ್ಧಿ ಆಗಿದೆ, ಯಾವ ರೀತಿ ನಮ್ಮ ದೇಶ ಇವತ್ತು ಬದಲಾವಣೆ ಆಗಿದೆ, ಯಾವ ರೀತಿ ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಇವತ್ತು ನೆರವಾಗಿ ಸರ್ಕಾರ ನಿಂತಿದೆ. ಅದು ರೈತರ ಪರವಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಲಿ, ಜನ್ಧನ್ ಅಕೌಂಟ್ ಆಗಿರಲಿ, ಯುವಕರಿಗಾಗಿ ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾರ್ಯಕ್ರಮ ಆಗಿರಲಿ, ಕರೋನಾ ಬಂದಾಗ ವ್ಯಾಕ್ಸಿನ್ಗಳನ್ನು ತಯಾರು ಮಾಡಿ ಕೋಟ್ಯಾಂತರ ಜನರನ್ನ ಪ್ರಾಣ ಉಳಿಸೋ ಕೆಲಸ ಆಗಿರಲಿ, ಆರ್ಥಿಕವಾಗಿ ದೇಶ ಬಹಳಷ್ಟು ಸದೃಢವಾಗಿ ಮಾಡಲಿಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅವರ ನೇತೃತ್ವದಲ್ಲಿ ನಮ್ಮ ದೇಶ ತಲೆ ಎತ್ತಿ ಇವತ್ತು ವಿಶ್ವದಲ್ಲೇ ಅತ್ಯಂತ ಬಲಾಢ್ಯವಾದ ದೇಶವಾಗಿ ಪರಿವರ್ತನೆ ಆಗ್ತಾ ಇದೆ. ಸಾಕಷ್ಟು ಅಭಿವೃದ್ಧಿ ದೇಶದಲ್ಲಿ ಆಗಿದೆ. ಇವತ್ತು ರೈತರ ಪರವಾಗಿ ಬಿಜೆಪಿ ಸರ್ಕಾರ ನಿಂತಿದೆ. ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ಪ್ರತಿ ವರ್ಷ ನಮ್ಮ ರೈತರ ಅಕೌಂಟ್ಗೆ ಹಣ ಬರ್ತಾ ಇದೆ. ಇವತ್ತು ಬಡವರಿಗೆ ಉಚಿತವಾಗಿ ಧಾನ್ಯ, ಅಕ್ಕಿ ಕೂಡ ಒಂದು ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮಾಡ್ತಿದ್ದಾರೆ.
ಉಜಾಲ ಯೋಜನೆಯಲ್ಲಿ ನಮ್ಮ ತಾಯಂದರಿಗೆಲ್ಲ ಗ್ಯಾಸ್ ಸ್ಟವ್ ಕೊಟ್ಟು ಉಚಿತವಾಗಿ ಅವೆಲ್ಲ ಕೊಟ್ಟು ನಿಮ್ಮ ಆರೋಗ್ಯ ಕಾಪಾಡೋ ಒಂದು ಕೆಲಸ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇವತ್ತು ತಾವು ಬಹಳಷ್ಟು ಯೋಚನೆ ಮಾಡಬೇಕು. ಇವತ್ತು ಕಾಂಗ್ರೆಸ್ ಫ್ರೀ ಸ್ಕೀಮ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊತಾ ಇದ್ದಾರೆ. ಆದರೆ ರೈತರಿಗೆ ಹಿಂದೆ ಬಿಜೆಪಿ ಸರ್ಕಾರ 4,000 ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಜೊತೆ ಕೊಡ್ತಾ ಇತ್ತು. ಆ 4,000 ಹಣ ನಿಲ್ಲಿಸ್ಬಿಟ್ಟು ಅದನ್ನ ಈ ಉಚಿತ ಸ್ಕೀಮ್ಗಳಿಗೆ ಬದಲಾವಣೆ ಮಾಡಿದ್ದಾರೆ. ಅವ್ರೇನು ಹೊಸದಾಗಿ ಏನೋ ದುಡ್ಡು ತಗೊಂಬಂದು ಕೊಟ್ಟಿದ್ದಲ್ಲ. ಆಮೇಲೆ ಯುವಕರಿಗೆ ಯುವನಿಧಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಯುವಕರಿಗೆ ಬಂದಿದೆ? ನಾನು ಬಹಳಷ್ಟು ಕಡೆ ಕೇಳಿದೆ. ಯಾವ ಯುವಕರಿಗೂ ಯುವನಿಧಿ 3,000 ಆಗಿರ್ಲಿ 1,500 ಆಗಿರ್ಲಿ ಇವತ್ತಿಗೂ ಕೊಡ್ತಾ ಇಲ್ಲ. ಈ ಚುನಾವಣೆ ಆದ್ಮೇಲೆ ಯಾವ ಸ್ಕೀಮು ಇರಲ್ಲ ಅನ್ನೋದು ಖಾತ್ರಿ ಆಗಿದೆ. ಇವತ್ತು ನೀವು ನನಗೆ ಕೂಡ ಆಶೀರ್ವಾದ ಮಾಡಿ 2 ಬಾರಿ ಇಲ್ಲಿ ಶಾಸಕರಾಗಿ 1 ಬಾರಿ ಲೋಕಸಭಾ ಸದಸ್ಯರಾಗಿ ತಾವು ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದೀರಾ. ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ. ನಿಮ್ಮ ಬಾಗಿಲಲ್ಲಿ ಎಷ್ಟು ಸಿಸಿ ರೋಡ್ಗಳಾಗಿದ್ದಾವೆ, ಎಷ್ಟು ಡಾಂಬರ್ ರಸ್ತೆಗಳಾಗಿದ್ದಾವೆ. ಇವತ್ತು ಕೆರೆಗೆ ನೀರು ತುಂಬಿಸುವ ಯೋಜನೆ 2008ರಲ್ಲಿ ಅದನ್ನು ಕಾರ್ಯಯೋಜನೆ ಮಾಡಿ ಹೋದ ವರ್ಷ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಬಾಗಿಲ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಕೆರೆ ಕೂಡ ಇವತ್ತು ನೀರು ಬರ್ತಾ ಇದೆ. ಹಿಂದೆ ಮೊದಲನೇ ಬಾರಿ ಶಾಸನ ಆಗಿದ್ದಾಗ ಇಲ್ಲಿ ಪಬ್ಲಿಕ್ ಹೆಲ್ತ್ ಸೆಂಟರ್, ಇವತ್ತು PHC ಸೆಂಟರ್, ಇಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಿದ್ದೀನಿ. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಶಾಲಾ ಕೊಠಡಿಗಳಾಗಿರ್ಲಿ, 100 ಶಾಲಾ ಕೊಠಡಿಗಳು ಅರಪನಹಳ್ಳಿ ಕ್ಷೇತ್ರದಲ್ಲಿ ಇವತ್ತು ನಿರ್ಮಾಣ ಮಾಡಿದ್ವಿ. ಕೆರೆಯರಿ ಮೇಲೆ ರಸ್ತೆ ಆಗಿರ್ಲಿ, ಕೋಡಿಹಳ್ಳಿಗೆ ಹೋಗೋ ದಾರಿ ಅದು. ಈ ರೀತಿ ಮತ್ತು ಕೋಡಿಹಳ್ಳಿಯಲ್ಲಿ ಕೂಡ ಸಿಸಿ ರಸ್ತೆಗಳು, ಚರಂಡಿಗಳಾಗಿರ್ಲಿ, ಮತ್ತೆ ಕೂಲಹಳ್ಳಿಗೆ ಹೋಗೋ ದಾರಿ ಆಗಿರ್ಲಿ, ಈ ರೀತಿ ಹೇಳ್ಕೊಂತ ಹೋದ್ರೆ ಅನೇಕ ರಸ್ತೆಗಳು, ಅದು ದಡ್ಗಾನಹಳ್ಳಿ, ಕಾಗಿದಳ್ಳಿ, ಸುಗಾರ್ ತೋಟ ಆಗಿರ್ಲಿ, ಎಲ್ಲ ಕಡೆಗೆ ಇವತ್ತು ಅಭಿವೃದ್ಧಿ ಕೆಲಸ, ಕಣ್ಣಿಗೆ ಕಾಣೋ ಕೆಲಸ ಇವತ್ತು ಮಾಡಿದ್ದೀವಿ ನಾವು. ತಮ್ಮಲ್ಲಿ ನಾನು ವಿನಂತಿ ಮಾಡೋದು, ಇವತ್ತು ಈ ದೇಶಕ್ಕೆ ಒಂದು ಸದೃಢವಾದಂಥ ಸರ್ಕಾರ ಬೇಕಾಗಿದೆ. ಅದು ನೀವೆಲ್ಲ 10 ವರ್ಷ ನೋಡಿದಿರ. ನರೇಂದ್ರ ಮೋದಿ ಯಾವ ರೀತಿ ಆಡಳಿತ ಮಾಡಿದ್ರು, ಯಾವ ರೀತಿ ಜನಪರವಾದಂಥ ಒಂದು ಕೆಲಸ, ಯುದ್ಧೋಪಾದಿಯಲ್ಲಿ ಯಾವುದೇ ಕೆಲಸ ಆಗಿರಲಿ ನಮಗೆಲ್ಲ ನಮ್ಮ ನೆರವಿಗೆ ಬಂದಿದ್ದಾರೆ. ಯುವಕರಿಗೆ ಇವತ್ತು ಸುಮಾರು 10 ಲಕ್ಷದಿಂದ 20 ಲಕ್ಷ ಅವರಿಗೆ ಸಾಲ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಒಂದು ಸಣ್ಣ ಸಣ್ಣ ಕೈಗಾರಿಕೆಗಳು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಕೋಟಿ ಸಂಖ್ಯೆಯಲ್ಲಿ ಈ ದೇಶಕ್ಕೆ ಕೊಟ್ಟು ಬಡವರಿಗೆ ಮನೆಗಳ ನಿರ್ಮಾಣ ಮಾಡೋದಾಗಿರಲಿ, ಅನೇಕ ಅಭಿವೃದ್ಧಿ ಕೆಲಸಗಳು. ಇದಕ್ಕಂದ್ರೆ ಮುಖ್ಯವಾಗಿ ನಾವು ಹೇಳ್ತೀವಿ ಒಂದು ಕಡೆಗೆ ಋಣಾನುಬಂಧವಾಗಿ ಪಶು ಪತಿ ಸುತ ಬರ್ತಾರಂತೇಳಿ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಮೋದಿಗೆ ಒಂದು ಋಣ ಇತ್ತು. ಸುಮಾರು 500 ವರ್ಷಗಳ ಕಾಲ ರಾಮನ ದೇವಸ್ಥಾನಕ್ಕಾಗಿ ಅಯೋಧ್ಯೆಯಲ್ಲಿ ನಮ್ಮ ದೇಶದ ಜನ ಕಾಯ್ತಾ ಇದ್ರು. ನರೇಂದ್ರ ಮೋದಿ ಪ್ರಧಾನಿಯಾಗಿ ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೆ ಸರ್ಕಾರ ಬಂದು ಆ ಕಾರ್ಯ ನೆರವೇರಿಸಿದ್ದು ಒಂದು ಐತಿಹಾಸಿಕ ಘಟನೆ. ಯಾವತ್ತೂ ಇದು ಈ ದೇಶ ಅಲ್ಲ, ವಿಶ್ವ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸ ಇವತ್ತು ಬಿಜೆಪಿ ಮಾಡಿದೆ, ಮೋದಿ ಅವರು ಮಾಡಿದ್ದಾರೆ. ನಾವು ಕೂಡ ಜನವರಿ 22ರಲ್ಲಿ ಪ್ರತಿಯೊಂದು ಕೂಡ ಹಬ್ಬ ರೀತಿಯಲ್ಲಿ ನಾವು ಭಜನೆಗಳು ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಅವತ್ತು ನಾವು ರಾಮನಿಗೆ ನಮನ ಸಲ್ಲಿಸಿದ್ದೀವಿ. ಇಂಥ ಒಂದು ಆಧ್ಯಾತ್ಮಿಕ ವಿಚಾರಗಳಾಗಿರ್ಲಿ, ಅಭಿವೃದ್ಧಿ ವಿಚಾರ ಆಗಿರ್ಲಿ, ಇವೆಲ್ಲ ಮಾಡಿರುವಂತ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮ ಬೆಂಬಲ ಬೇಕು. ಈ ದೇಶ ಸದೃಢವಾಗಿರ್ಬೇಕು. ಇವತ್ತು ಶತ್ರು ದೇಶಗಳು ಕಾಯ್ತಾ ಇದ್ರು ನಮ್ಮ ದೇಶ. ಗಾಯತ್ರಿ ಸಿದ್ದೇಶ್ವರಕ್ಕನವರೇ, ಕರುಣಾಕರ್ ರೆಡ್ಡಿ ಅಣ್ಣನವರೇ, ಹಾಗೂ ಇಲ್ಲಿ ಸೇರಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಒಂದಿನ ಹನುಮಂತ ರಾಮ ಸೀತಾ ನೋಡ್ಬೇಕಂತ ಹೇಳಿ ಅವ್ರ ದರ್ಶನ ತಗೋಬೇಕಂತೇಳಿ ಹೋಗಿದ್ದಂತೆ. ಅವಾಗ ಸೀತಾಗ ಅನ್ನಿಸ್ತಂತ ಹನುಮಂತನ ನೋಡಿದ್ಮೇಲೆ, ರಾಮ ಯಾವಾಗಲೂ ಇದು ಹನುಮಂತ ರಾಮನ ಭಕ್ತದಾನು, ಮತ್ತೆ ಯಾವಾಗಲೂ ರಾಮನ ಸೇವೆನ ಮಾಡ್ತಿರ್ತಾನು. ಹನುಮಂತಕ್ಕೆ ನಾ ಏನಾದರೂ ಒಂದು ಕೊಡ್ಬೇಕಂತ ಹೇಳಿ ಅವಳು ಸೀತಾ ತನ್ನ ಒಳಗಿನ ಒಂದು ಹಾರ ತೆಗೆದು ಹನುಮಂತಕ್ಕೆ ಹಾಕಿದಂತ. ಅದನ್ನ ಹಾರ ತಗೊಂಡಾಗ ಹನುಮಂತ ಒಂದೊಂದೇ ಮಣಿನೂ ಒಡೆಯಕತ್ತಿದಂತ. ಅದನ್ನ ಸೀತಾ ನೋಡಿದಳಂತ. ನೋಡಿದ್ಮೇಲೆ ಹನುಮಂತನ ಮೇಲೆ ಭಾಳ ಸಿಟ್ಟು ಮಾಡ್ಕೊಂಡು ಹೊರಗೆ ಹೋಗಿ ಕೇಳಿದಳಂತ ಕರೆದು,
ನಾನು ನಿನ್ಗೆ ಭಾಳ ಪ್ರೀತಿಲೇ ಕೊಟ್ಟೇನೆ ಅದನ್ನ ಹಾರ, ನೀನು ಯಾಕೆ ಒಂದೊಂದು ಮನೇಲಿ ಒಡೆದು ಹಾಕಾಕತ್ತೀನಿ. ಆವಾಗ ಹನುಮಂತ ಹೇಳಿದಂತ, ಅದ್ರೊಳಗೆ ನನಗೆ ಒಂದು ಮನೆ ಒಳಗೂ ನನಗೆ ರಾಮ ಕಾಮ್ಲೇ ಇಲ್ಲ, ನನ್ಗೆ ರಾಮ ಕಾಮ್ಲಿಲ್ಲ ಅಂದ್ರೆ ನನಗೆ ಆ ಮನೆ ಇಟ್ಕೊಂಡು ಏನು ಮಾಡಲಿ, ಅದಕ್ಕೆ ಒಡೆದು ಹಾಕ್ತೀನಿ ಅಂತ ಹೇಳಿದಂತ. ಅವಾಗ ಸೀತಾಗ ನೆನಪಾತಂದು, ನಾವು ಕೊಡೋ ಮುಂದೆ ನನಗೆ ಅವ್ನು ಕೊಡಾಕತ್ತ ನಾನು ಉದ್ದೇಶದಿಂದ ಅಷ್ಟೇ ಕೊಟ್ಟು ನಾನು ರಾಮನ ಧ್ಯಾನ ಮಾಡಿಕೊಟ್ಟಿಲ್ಲ, ನನ್ನ ತಪ್ಪಾಯ್ತು ಹೌದು ಹನುಮಂತ ಅಂತೇಳಿ ಮತ್ತೊಂದು ಹಾರ ತೆಗೆದ ಹನುಮಂತನ ರಾಮನ ಧ್ಯಾನ ಮಾಡ್ಕೊಂತ ರಾಮನ ನೆನೆಸ್ಕೊಂಡ ಹಾಕಿದ್ರಂತ, ಇನ್ನೊಂದು ಹಾರ ಕೊಟ್ಟಾಳಂತ ಅವ್ನು ಹನುಮಂತಗೆ. ಆ ಹಾರದೊಳಗೆ ರಾಮ್ ಕಾಣ್ತಾನಂತ ನನಗೆ ಅದನ್ನ ಕೊರಳಾಗ ಹಾಕೊಂಡಂತ ಅವನು. ಅಂದರೆ ಈಗ ನಮಗೆ ಇರೋದು ಭಾಳ ಶಾರ್ಟ್ ಟೈಮ್ ಐತೆ, 15 ದಿನ ಐತಿ. ನಾವು ಈಗ ಮೋದಿ ಧ್ಯಾನ ಮಾಡೋ ಟೈಮ್ ಐತಿ, ಬೇರೆ ಏನು ಮಾಡೋದು ಬೇಡ. ನಾವು ಎಲ್ಲ ಕೆಲಸ ಬಿಟ್ಟು ಈಗ ಅಣ್ಣವ್ರು ಹೇಳಿದ್ರು ಮೋದಿಯವ್ರು ಕೆಲಸ ಮಾಡಿದ್ದು, ಮತ್ತು ಅಣ್ಣವರು ನಮ್ಮ ಕ್ಷೇತ್ರದಾಗ ಎಷ್ಟೊಂದು ಕೆಲಸ ಮಾಡ್ಯಾರ. ಇದೆಲ್ಲ ನಿಮಗೂ ತಮಗೆಲ್ಲ ಈಗೇನು ಎಲ್ಲರ ಕಡೆ ಸ್ಮಾರ್ಟ್ ಫೋನ್ ಇರೋದ್ರಿಂದ ಎಲ್ಲ ಗೊತ್ತಾಗಿದೆ. ಅದು ತಾವು ಎಲ್ಲರೂ ಇಲ್ಲಿ ಬಂದವರಂತೂ ಮೋದಿ ಅಂದರೆ BJP ಅವರೇ ಇದ್ದೀರಿ. ಈಗ ನಾವು ಇನ್ನೂ ಮುಂದಿನ ಬೇರೆದವ್ರಿಗೂ ನಾವು ಹೆಚ್ಚಿಗೆ ಓಟ್ ಹಾಕ್ಬೇಕಂದ್ರೆ ಮತ್ತು ಇಲ್ಲಿ ಬರ್ಲಾರ್ದವ್ರನ್ನ, ಸೇರ್ಲಾರ್ದವ್ರನ್ನ, ನಿಮ್ಮ ಅಕ್ಕಪಕ್ಕದವ್ರನ್ನ, ನಿಮ್ಮ ಅಣ್ಣತಮ್ಮರನ್ನ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ತಿಳಿಸಿ ಹೇಳ್ರಿ. ನಾವು ಈಗ ಒಂದು 15 ದಿನ ಈಗ ಒಂದು ಆಗಲೇ ಈಗ ನಾವು